ಹಾಗೇನೆ ಮೈನಾರಿಟೀಸ್ಗೂ ಜಾಸ್ತಿ ಮಾಡಿದ್ದೀವಿ, ಹಿಂದುಳಿದವ್ರಿಗೂ ಜಾಸ್ತಿ ಮಾಡಿದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಜಾಸ್ತಿ ಮಾಡಿದ್ದೀವಿ. ಬರಲ್ಲ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಸಿಖ್ರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಎಲ್ಲ ಬರ್ತಾರೆ. ಈಗ ಕ್ರಿಶ್ಚಿಯನ್ರಿಗೆ 250 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಕ್ರಿಶ್ಚಿಯನ್ರಿಗೆಲ್ಲ ಹೋಗೋದು. ಬಜೆಟ್ ಗಾತ್ರ 4,09,000 ಕೋಟಿ. ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಕೊಟ್ಟರೆ ಈ ಬಜೆಟ್ ಎಂತ ಇದು, ಎಂತ ಬಜೆಟ್ ಇದು? ಹಲಾಲ್ ಬಜೆಟ್. ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ, ಕೊಳಕು ಭಾವನೆ, ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ. ಅವನು ಯಾವನೋ ಒಬ್ಬ ಹೇಳ್ತಾನೆ, ನೋಡಿ ನೋಡಪ್ಪ, ನೋಡಿ ಈಗ ನಿಮಗೆ ಪ್ರೋಗ್ರಾಮ್ನಲ್ಲಿ ಇದು ನೋಡಿ, ಇದು ನೋಡ್ಕೋಬೇಕು. ಪುಸ್ತಕ ಸಿಕ್ಕಿದೆಯಾ? ಪುರೈಸೆ ನೋಡಿ, ಇಲ್ಲಿದೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ. ಕಮ್ಯುನಿಟಿ ವೈಸ್ ಇಲ್ಲ, ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ, ಕಮ್ಯುನಿಟಿ ವೈಸ್ ಕೊಡಕ್ಕಾಗಲ್ಲ. ಮೈನಾರಿಟೀಸ್ ಅಂತ ಒಟ್ಟಿಗೆ ಹೇಳಿರೋದು, ಆಲ್ ಕಮ್ಯುನಿಟಿಗೆ ಹೇಳಿದ್ವಲ್ಲಯ್ಯ. 4 ಲಕ್ಷದ ನೋಡಪ್ಪ, SCP TSP ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 24% ಜನ ಇದ್ದಾರೆ. ಅವರು 24.1% ಜನ ಇದ್ದಾರೆ. ಅವ್ರಿಗೆ 42,000 ಕೋಟಿ. ಮೈನಾರಿಟಿಗೆ 4,500 ಕೋಟಿ, OBCಗೆ 4,300 ಕೋಟಿ. ಯಾರು ಹೇಳಮ್ಮ? ಇಲ್ಲಿ ಕೊಟ್ಟಿದ್ದೀವಲ್ಲ, SCP TSP ಎಲ್ಲ ಇದು ಬರ್ತದೆ. 42,000 ಕೋಟಿಯಿಂದ ಹೆಚ್ಚಾಯ್ತು ಅಂತ ಹೇಳಲೇ ಇಲ್ಲ ಸರ್. ಮೈನಾರಿಟೀಸ್ SCP TSP ನಲ್ಲಿ 24% ಜನ ಇದ್ದಾರೆ. ಈಗ ಬಹಳ ಮಾತಾಡ್ತಾರೆ ಅವರು. ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಾಗಲಿ SCP TSP ಆಕ್ಟ್ ಮಾಡಿದ್ರೆ ತೋರಿಸ್ಲಿ ನೋಡಿ. ಲೆಟ್ ದೆಮ್ ಶೋ. ಇಡೀ ಕೇಂದ್ರ ಸರ್ಕಾರ ಹದಿನೇಳು ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದನ್ನ ತೋರಿಸ್ಲಿ ನೋಡ. ಎನಿ ಬಿಜೆಪಿ ಸ್ಟೇಟ್ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಲ್ಲಿ ಮಾಡಿ ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ. ಕರ್ನಾಟಕದಲ್ಲಿ ಮಾಡಿರೋ ರೀತಿಯಲ್ಲಿ ಮಾಡ್ರಿ ಅಂತ. ಇಲ್ಲಿ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಹೆಚ್ಚು ಮಾಡ್ಬಿಟ್ರಿ, ಮುಸಲ್ಮಾನರಿಗೆ ಹೆಚ್ಚು ಮಾಡ್ಬಿಟ್ರಿ, ಮೈನಾರಿಟೀಸ್ಗೆ ಹೆಚ್ಚು ಮಾಡ್ಬಿಟ್ರಿ ಅಂತ ಹೇಳಕ್ ಬರ್ತಾರೆ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಸಿ ಏನಿದೆ, ನಾ ಇನ್ನೂ ಕ್ವಶನ್ಗೆ ಬಂದಿಲ್ಲ. ತಾಳಯ ಕ್ವಶನ್ಗೆ ಬಂದಿಲ್ಲಪ್ಪ, ಆಮೇಲೆ ಕೇಳಿ. ಈಗ ಮೈ ಪಾಯಿಂಟ್ ಈಸ್, ಇದು ಎಲ್ರಿಗೂ ಸಾಮಾಜಿಕ ಶಕ್ತಿ ಕೊಡೋದು. ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ, ಅವರಿಗೆ ಎಜುಕೇಶನ್ ಇದೆಯಾ ಸರ್? ಎಜುಕೇಶನ್ ಅಲ್ಲಿ 25 ಅದರ್ಸ್ ಇದೆ, 75 ಮೈನಾರಿಟಿ. ಅಲ್ಲಿ ಅದರ್ಸ್ಗೂ ಕೊಡ್ತೀವಿ. ಅವ್ರಿಗೆ ಇರ್ತದೆ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ ಕಾಲೇಜ್ನಲ್ಲಿ 100 ಸೀಟ್ ಇದ್ರೆ 25 ಅದರ್ಸ್, 75 ಮಂದಿ ಮೈನಾರಿಟಿ. ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಶನ್ 75% ಮೈನಾರಿಟೀಸ್ಗೆ
25% ಬೇರೆಯವ್ರಿಗೂ ಕೊಡ್ತೀವಿ, ಅದರ್ಸ್ ಅದರ್ಸ್ಗೂ ಕೊಡ್ತೀವಿ. ಅದರ್ ದ್ಯಾನ್ ಮೈನಾರಿಟಿ. ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಮಾಂಗ್ ಮೈನಾರಿಟೀಸ್? ದಿ ಲೋಯೆಸ್ಟ್. ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸಬ್ಕೆ ನಾವು ಅವ್ರ ತರ ಹೇಳೋದು ಇಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದಿಲ್ಲ. ಅದ ಹೇಳಿ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು. ಅದರಿಂದ ಅವರು ಅಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು, ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು, ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ. ಇದು ಬಹುತ್ವದ ದೇಶ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು. ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪಿನ ದೇಶ ಅಲ್ಲ ಇದು. ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಅಗೇನ್ಸ್ಟ್ ಸೆಕ್ಯುಲರಿಸಮ್. ಸಂವಿಧಾನ ಏನು ಹೇಳ್ತದೆ? ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ, ಎಲ್ರಿಗೂ ಎಲ್ಲ ಅಧಿಕಾರ ಇರ್ಬೋದು, ಸಂಪತ್ತು ಇರ್ಬೋದು, ಬೇರೆ ಅವಕಾಶಗಳಿರ್ಬೋದು, ಎಲ್ರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತದೆ. ಮತ್ತು ಸಂವಿಧಾನ ಹೇಳೋದು ಮತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ. ದಿಸ್ ಈಸ್ ವೆರಿ ಬ್ಯಾಡ್. ಸೊ ಅದರಿಂದ ಬಿಜೆಪಿ ಅವರು, ನಾನು ಉತ್ತರ ಹೇಳುವಾಗ ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ, ಹೇಗೆ ಇವರು ಸಂಕುಚಿತ ಮನೋಭಾವ ಇರ್ತಕ್ಕಂಥವ್ರು, ಹೇಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಇವರು, ಸಂವಿಧಾನದ ದೇವೋದ್ದೇಶಗಳಿಗೆ ವಿರುದ್ಧವಾಗಿದ್ದಾರೆ ಇವರು, ಸೆಕ್ಯುಲರಿಸಮ್ಗೆ ವಿರುದ್ಧವಾಗಿದ್ದಾರೆ ಇವರು, ಬಹುತ್ವಕ್ಕೆ ವಿರುದ್ಧವಾಗಿದ್ದಾರೆ ಇವರು. ಇದೆಲ್ಲ ಉತ್ತರ ಹೇಳುವಾಗ ಹೇಳ್ತೀನಿ. ಬಟ್ ಇಲ್ಲೆಲ್ಲ ಡೀಟೇಲ್ ಎಲ್ಲ ಹೇಳಕ್ ಹೋಗೋದಿಲ್ಲ ನಾನು. ಈ ಬಜೆಟ್ ಇದೆಯಲ್ಲ, ದೂರದೃಷ್ಟಿ ಇರ್ತಕ್ಕಂಥದ್ದು, ಎಲ್ಲರೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ನಾವು ಏನು ಪಾಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆ ಮಾನದಂಡಗಳಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಬಜೆಟ್ ಇದು. ಅತ್ಯಂತ ಆರ್ಥಿಕ ಶಿಸ್ತು. ಆಮೇಲೆ ಈ ನೋಡಿ, ನಾನು 94-95 ಆದಾಗ 13 ಲಕ್ಷ ಕೋಟಿ ಏನೋ ಇತ್ತು ಬಜೆಟ್. ನೆನಪು ಇದೆಯಮ್ಮ? 13 ಲಕ್ಷನೋ 14 ಲಕ್ಷನೋ ಇತ್ತು. ಇವತ್ತು 4,09,539 ಕೋಟಿ. 4,13,000 ಕೋಟಿ. ಆಗ 94-95ರಲ್ಲಿ 13,000 ಕೋಟಿ. ಈಗ 4,09,90,000 ಚಿಲ್ಲರೆ ಕೋಟಿ. ಸೊ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಬಜೆಟ್ ಗಾತ್ರ 4 ಲಕ್ಷ ಆಗಿದೆಯಲ್ಲ ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೀನಿ. ನಾನು ಅದನ್ನು ಮಂಡಿಸ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ನಾನು ಸಂತೋಷ ಪಡ್ತಾ ಇದ್ದೀನಿ. ಏನಾದ್ರು ಇದ್ರೆ ಕೇಳ್ರಿ, ಅದೇನೋ ಕೇಳ್ತಾ ಇದ್ರಲ್ಲ. ತಾಳ ಅವರು ಇಲ್ಲ, ನೀನು ವೆಂಕಟ ಮೈನಾರಿಟೀಸ್ ಎಷ್ಟು ಪರ್ಸೆಂಟ್ ಇದ್ದಾರೆ? ಯಾರು ಹೇಳಿದ್ರು ಮೈನಾರಿಟೀಸ್? ಮುಸ್ಲಿಮ್ಸ್ ಮೈನಾರಿಟೀಸ್ ಅಂದ್ರೆ ಮುಸ್ಲಿಂ ಅಲ್ರಿ? ಹೌದಪ್ಪ, ಇದ್ದಾರೆ. ಬೇರೆ ಬೇರೆ ಅವೆಲ್ಲ ಸಿಗೋದಿಲ್ಲ ಅವರಿಗೆ. ಬೇರೆ ಬೇರೆ ಎಜುಕೇಶನ್ ಪರ್ಸೆಂಟೇಜ್ ಎಷ್ಟು? ಎಜುಕೇಶನ್ ಪರ್ಸೆಂಟೇಜ್, ಲಿಟ್ರಸಿ ಪರ್ಸೆಂಟೇಜ್ ಎಷ್ಟು? ಸರ್ ಈಗ ಗೊತ್ತಿಲ್ಲ. ಸುಮ್ಮನೆ ಲಿಟ್ರಸಿ 900 ಕೋರ್ಸ್ ಮೈನಾರಿಟಿ ಕೊಟ್ಟಿವಿ ಸರ್. ಅದ್ರಾಗ 75% ಮೈನಾರಿಟಿ ಹೋಗುತ್ತೆ, 25% ಅದ. ಆಮೇಲೆ ಹೋದ ವರ್ಷ 2,900 ಕೋಟಿ ಕೊಟ್ಟಿತ್ತು. ಈ ವರ್ಷ 4,000 ಕೊಟ್ಟಿದೆ ಫಾರ್ ಆಲ್ ಮೈನಾರಿಟಿ ಪೀಪಲ್.
ಮೀಸಲಾತಿ ಕೊಡಂಗಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದಾರೆ, ಬಟ್ ಇವರು ಗುತ್ತಿಗೆಯನ್ನು ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಅವರ ಮೈನಾರಿಟೀಸ್ ಅಂತ ಹೇಳಿರೋದು ಧರ್ಮಕ್ಕಲ್ಲ, ಧರ್ಮದ ಮೇಲಲ್ಲ. ಹುಟ್ಟಿರೋದು ಧರ್ಮದ ಮೇಲಲ್ಲ, ಮೈನಾರಿಟೀಸ್ ಅಲ್ಪಸಂಖ್ಯಾತರು. ನೋಡಪ್ಪ, 2A ಕೊಟ್ಟಿಲ್ವಾ, SC/ST ಕೊಟ್ಟಿಲ್ವಾ, ಕೆಟಗರಿ 1 ಕೊಟ್ಟಿಲ್ವಾ? ಮತ್ತೆ ಮುಸ್ಲಿಮರನ್ನ ಯಾಕೆ ಹೇಳ್ತೀರಿ ನೀವು? ಅವ್ರು ಹೇಳ್ತಾರಪ್ಪ, ಅವ್ರಿಗೆ ಮೈನಾರಿಟಿ ವಿರೋಧ ಮಾಡೋದೇ ಒಂದು ರಾಜಕೀಯ ನಿರ್ಣಯ ಅವ್ರದ್ದು. ಅವ್ರು ಹೇಳೋದನ್ನ ನೀವು ಹೇಳಕ್ಕಾಗಬಾರ್ದು, ನೀವು ಹೇಳಿ. FKCC ಯಾರು ನಿಮ್ಮ ಬಜೆಟ್ ವೆಲ್ಕಮ್ ಮಾಡಿದ್ದಾರೆ, ವೆರಿ ಪ್ರೋಗ್ರೆಸಿವ್ ಬಜೆಟ್. ಯಾರು ಇದಕ್ಕೂ ಬರ್ತದೆ, ಬಿಲ್ ಬರ್ತದೆ. ಇಲ್ಲ ಬಿಲ್ ಬರ್ತದೆ. ಯಾಕೆ ಅಂತಂದ್ರೆ ನಮಗೆ ಕೌನ್ಸಿಲ್ ನಲ್ಲಿ ಮೆಜಾರಿಟಿ ಇರಲಿಲ್ಲ ಅಂತ ಹೇಳಿ ತರಲಿಲ್ಲ. ವೆಂಕಟ್ ಸಿಂಗ್ ತಾಳಪ್ಪ, ನೀನ್ ತಮ್ಮ. ಈಗ ಟೋಟಲ್ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ ನಿರ್ಮಾಣಕ್ಕೆ ನೀರನ್ನು ಲಕ್ಷ ಕೋಟಿ ಬೇಕು. ಒಟ್ಟಾರೆ ನೀರಾವರಿ ಇಲಾಖೆ 21,942 ಕೋಟಿ ಇದೆ ಸರ್. ಅದನ್ನ ಸರ್ ಹೆಂಗ ಈಗ ಇವರೆಲ್ಲ ನೋಡಿ, ಕೇಂದ್ರ ನೋಟಿಫಿಕೇಶನ್ ಆಗಿಲ್ಲ. ಅಪ್ಪರ್ ಕೃಷ್ಣ ನೋಟಿಫಿಕೇಶನ್ ಯಾರು ಮಾಡ್ಬೇಕಾಗಿರೋದು? ಗವರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ ಯಾರ ಕೈನಲ್ಲಿರೋದು?